ಹಲೋ ಎವ್ರಿ ಸನ್ಮಾರ್ಗ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಪಾಠದ 10ನೇ ಪ್ರಶ್ನೆ. ಒಂದು ಲೋಹದ ಪದರವನ್ನು ಬೇರೊಂದು ಲೋಹದ ವಸ್ತುವಿನ ಮೇಲೆ ಲೇಪಿಸಲು ಅನುಸರಿಸುವ ವಿದ್ಯುತ್ತಿನ ಪರಿಣಾಮವು. ಇದಕ್ಕೆ ಹೆಸರೇನು ಅಂತ ನೆನ್ಪಿದ್ಯಾ? ವಿದ್ಯುಲ್ಲೇಪನ ಅಂತ ಕರಿತೀವಿ ಅಲ್ವಾ? ಈಗ ಒಂದು ಲೋಹ ಇದೆ, ಅದರ ಮೇಲೆ ನಾವು ಮತ್ತೊಂದು ಲೋಹವನ್ನ ಲೇಪಿಸಬೇಕು. ಉದಾಹರಣೆಗೆ ಈಗ ಸೈಕಲ್ ಹ್ಯಾಂಡಲ್ ಗಳನ್ನೆಲ್ಲ ನೋಡ್ತೀವಿ ಅಲ್ವಾ? ಅದು ಒಂಥರ ಹೊಳಿತದೆ. ಯಾಕೆಂದ್ರೆ ಅದರ ಮೇಲೆ ಕಬ್ಬಿಣದ ಮೇಲೆ ಕ್ರೋಮಿಯಂ ಅನ್ನ ಲೇಪನ. ಅದೇ ತರ ಈಗ ಕೆಲವೊಂದು ಚಿನ್ನದ ಆಭರಣಗಳ ಚಿನ್ನದಿಂದ ಲೇಪಿಸಿರುವಂತದ್ದು, ಬೆಳ್ಳಿಯಿಂದ ಲೇಪಿಸಿರುವಂತಹ ಆಭರಣಗಳು ಸಿಗ್ತವೆ. ನೋಡ್ಲಿಕ್ಕೆ ಚಿನ್ನದ ಆಭರಣದ ತರನೇ ಕಾಣ್ತವೆ ಅಲ್ವಾ? ಅದನ್ನ ಕೂಡ ಯಾವ್ದಾದ್ರೂ ಬೇಸ್ ಮೆಟಲ್ ಮೇಲೆ, ಸಾಮಾನ್ಯವಾಗಿ ತಾಮ್ರ ಈ ತರ ಬೇಸ್ ಮೆಟಲ್ ಮೇಲೆ ಚಿನ್ನವನ್ನ ಲೇಪಿಸಿರ್ತಾರೆ, ಪೂರ್ತಿ ಚಿನ್ನದಿಂದ ಮಾಡಿರೋದಿಲ್ಲ. ಹಾಗಿದ್ರೆ ಈ ರೀತಿ ಮಾಡುವಾಗ ಯಾವ ವಿದ್ಯುತ್ತಿನ ಯಾವ ಪರಿಣಾಮ ಅದಕ್ಕೆ ಸಹಕಾರಿಯಾಗಿರುತ್ತೆ ನೋಡೋಣ. ರಾಸಾಯನಿಕ ಪರಿಣಾಮ. ಎಸ್, ಆಪ್ಷನ್ ಎ ರಾಸಾಯನಿಕ ಪರಿಣಾಮ ಸರಿಯಾದ ಉತ್ತರ ಅಲ್ವಾ? ಇಲ್ಲಿ ಏನಾಗ್ತದೆ, ಧನಾಗ್ರ ಮತ್ತೆ ಋಣಾಗ್ರ ಎನ್ನುವಂತಹ ಎರಡು ವಿದ್ಯುದಾಗ್ರಗಳಿರ್ತವೆ. ಅದರಲ್ಲಿ ಋಣಾಗ್ರ ಏನಿರ್ತದೆ ಅದಕ್ಕೆ ವಿದ್ಯುಲ್ಲೇಪನ ಮಾಡಬೇಕಾದ ವಸ್ತುವನ್ನ ಜೋಡಿಸಿರ್ತಾರೆ. ಹಾಗೆ ಧನಾಗ್ರಕ್ಕೆ ಏನ್ ಮಾಡ್ತಾರೆ, ಯಾವುದು ಸಾಲ್ಟ್ ಸೊಲ್ಯೂಷನ್ ಅಲ್ಲಿ ಕರಗ್ಬೇಕಲ್ಲ ಅದನ್ನ ಜೋಡಿಸಿರ್ತಾರೆ. ಈ ರೀತಿಯಾಗಿ ರಾಸಾಯನಿಕ ಪರಿಣಾಮದ ಮೂಲಕ ವಿದ್ಯುತ್ತನ್ನ ಲೇಪಿಸುವಂತಹ ಕ್ರಿಯೆ. ಉಷ್ಣೋತ್ಪಾದನಾ ಪರಿಣಾಮ ಇಲ್ಲ, ಇದು ತಪ್ಪಾದ ಉತ್ತರ. ಕಾಂತೀಯ ಪರಿಣಾಮ. ಕಾಂತೀಯ ಪರಿಣಾಮ ಅಂದ್ರೆ ವಿದ್ಯುತ್ ಪ್ರವಹಿಸುತ್ತಿರುವಂತಹ ವಾಹಕ ತನ್ನ ಸುತ್ತ ಕಾಂತ ಕ್ಷೇತ್ರವನ್ನ ಉಂಟು ಮಾಡುತ್ತೆ, ಅದನ್ನ ಕಾಂತೀಯ ಪರಿಣಾಮ ಅಂತ ಹೇಳ್ತೀವಿ. ಇದು ಕೂಡ ತಪ್ಪಾದ ಉತ್ತರ. ನಮಗೆ ವಿದ್ಯುಲ್ಲೇಪನ ಕ್ರಿಯೆಗೆ ಕಾಂತೀಯ ಪರಿಣಾಮದ ಅವಶ್ಯಕತೆ ಇಲ್ಲ. ಎ ಮತ್ತು ಬಿ ಎರಡೂ ಪರಿಣಾಮಗಳಿಂದ ಸಾಧ್ಯ. ಬಿ ತಪ್ಪಾದ ಉತ್ತರ ಅಂತ ಗೊತ್ತು, ಹಾಗಾಗಿ ಡಿ ಕೂಡ ತಪ್ಪಾದ. ಹಾಗಾಗಿ ಉತ್ತರ ಆಪ್ಷನ್ ಎ ರಾಸಾಯನಿಕ ಪರಿಣಾಮ ಇದು ಸರಿಯಾದ ಆಯ್ಕೆಯಾಗಿರುತ್ತೆ. ಥ್ಯಾಂಕ್ ಯು.